ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ. ಇವತ್ತಿನ ಮಾಹಿತಿ ನೋಡಿ ಬಾಣಂತಿಯರ ಅರಿಶಿನವನ್ನು ಯಾವ ರೀತಿ ತಯಾರು ಮಾಡ್ತಾರಂತ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೋತೀನಿ ನೋಡಿ. ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಒಂದು ಅರಿಶಿನವನ್ನು ಬಾಣಂತಿಯರಿಗೆ ತಯಾರು ಮಾಡ್ತಾರ ನೋಡೋಣ. ನೋಡಿ, ಅರಿಶಿನ ಕೊಂಬುಗಳನ್ನು ತೊಗೊಂಡಿದ್ದೀರಿ. ಒಂದು ದಿನಕ್ಕೆ ಆಗುವಷ್ಟು ಅರಿಶಿನ ಮಾತ್ರ ಇದು. ಎಷ್ಟು ಕೊಂಬುಗಳಿದ್ದಾವೆ ನೋಡಿ. ಈ ರೀತಿ ಅರಿಶಿನ ಕೊಂಬುಗಳನ್ನು ತೆಗೆದುಕೊಂಡು ರಾತ್ರಿ 1 ನೈಟ್ ಇಲ್ಲ 2 ಡೇಸ್ವರೆಗೂ ಇಡ್ತಾರೆ ಕೆಲವೊಬ್ಬರು. ನಾವು 2 ಡೇಸ್ ಇಟ್ಟಿದ್ದು ಅಂದರೆ ಜಾಸ್ತಿ ನೆನಿಬೇಕವು ಅರಿಶಿನ, ಅಂದರೆ ಜಜ್ಲಿಕ್ಕೆ ಕಷ್ಟ ಆಗುತ್ತೆ, ಗಟ್ಟಿ ಇರುತ್ತಲ್ಲ. ಹಾಗಾಗಿ 1 ದಿನ ಇಲ್ಲ ಅಥವಾ 2 ದಿನ ಅವು ಒಂದು ನೀರಲ್ಲಿ ನೆನೆಯಕ್ಕಿಟ್ಟು ರಾತ್ರಿ ನೆನೆಯಕ್ಕಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಅರಿತಾರೆ ನೋಡಿ. ಯಾವ ರೀತಿ ಅರಿತಾರೆ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಇದು ಬಾಣಂತಿಯರಿಗೆ ತುಂಬ ಒಂದು ಒಳ್ಳೆಯ ಆರೋಗ್ಯಕ್ಕೆ ಮತ್ತು ಚರ್ಮಕ್ಕೆ ಒಳ್ಳೆಯ ಕಾಂತಿಯನ್ನು ಕೊಡುವಂಥದ್ದು ನೋಡಿ ಇದು. ನೆಕ್ಸ್ಟ್ ಬಂದುಬಿಟ್ಟು ಮತ್ತು ಬೇವಿನ ಸೊಪ್ಪು, ಬೇವಿನ ಎಲೆ ನೋಡಿ. ಈ ಥರ ಸ್ವಲ್ಪ ಎಷ್ಟು ಹಾಕಿದ್ರೂ ಹಾಕೋತಾರೆ, ಎಷ್ಟು ಬೇಕಾದರೂ ಹಾಕೋಬೋದು. ಬಟ್ ಇಲ್ಲಿ ನೋಡಿ, ನಾವು ಎಷ್ಟು ಅರಿಶಿನ ತೊಗೊಂಡಿವಿ ಅದರ ಲಿಮಿಟ್ ಮೇಲೆ ನಮ್ಮ ಮಮ್ಮಿಯವರು ತೊಗೊಂಡಿದ್ದಾರೆ ನೋಡಿ. ಈ ಬೇವಿನ ಸೊಪ್ಪುಲಿಂದ ಒಂದು ದೇಹದ ಎಲ್ಲ ಭಾಗದ ಒಂದು ಕಹಿ ಇರುತ್ತಲ್ಲ, ಅರಿಶಿನ ಮತ್ತು ಇದನ್ನು ಕುಡಿಸಿ ನಾವು ಮೈಗೆ ಹಚ್ಕೊಳ್ಳೋದರಿಂದ ಆರೋಗ್ಯ, ಯಾವುದೇ ಗಾಯ ಆಗಲಿ ಯಾವುದೇ ತೊಂದರೆಗಳಿದ್ದರೆ ಅದು ಬೇಗನೆ ಮಾಯ ಆಗ್ತೈತಿ. ಈಗ ನೋಡಿ ಯಾವ ಥರ ಅರಿತಿದ್ದಾರೆ ಅಂದರೆ ನೋಡಿ, ಒಂದು ಕೆಲವೊಬ್ಬರು ಮಿಕ್ಸಿಗೆ ಹಾಕೋದು ಅದನ್ನೆಲ್ಲ ಮಾಡ್ತಾರೆ. ಮಿಕ್ಸಿಗೆಲ್ಲ ಹಾಕಬಾರ್ದು. ಒಂದು ಹಳ್ಳಿ ಶೈಲಿಯಲ್ಲಿ ಒಂದು ಈ ಥರ ಮಾಡಿದ್ದೇನೆ ಬಾಣಂತಿಯರಿಗೆ ಹಚ್ಚಬೇಕಂತ ನಮ್ಮ ಅಜ್ಜಿಯವರು ಮೊದಲಿನಿಂದ ಮಾಡಿಕೊಂಡು ಬಂದಂಥ ರೂಢಿ ನೋಡಿ ಇದು. ಇದನ್ನು ಯಾವ ರೀತಿ ಜಜ್ಜಿ, ಈಗಿನದೊಳಗೆಲ್ಲ ರೆಡಿಮೇಡ್ ಸಿಗುತ್ತೆ. ಬಟ್ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ ಆಗ್ಬೋದು, ಇದೇ ಪದ್ಧತಿಯನ್ನು, ಹಳೆ ಕಾಲದ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಗಟ್ಟಿ ಇರುತ್ತೆ ನೋಡಿ ಅರಿಶಿನ ಸ್ವಲ್ಪ ಜಜ್ಕೊಂಡು ಆಮೇಲೆ ಸ್ವಲ್ಪ ಅದು ಬೇವಿನ ತಪ್ಪಲವನ್ನು ಸ್ವಲ್ಪ ತಗೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊತಿದ್ದಾರೆ ನೋಡಿ. ಯಾವ ಥರ ಅರಿಶಿನವನ್ನು ಬಾಣಂತಿಯರಿಗೆ ಅಂತಲೇ ರೆಡಿ ಮಾಡುವಂಥದ್ದು ನೋಡಿ. ಇದು ಸೂಪರಾಗಿ ಮಾಡ್ತಾರೆ ರೀ. ಮನೆಯಲ್ಲಂತೂ ಕಾಟ ಅನಿಸುತ್ತೆ ನಮಗೆ. ಬಟ್ ಅವರು ಮಾಡೋದ್ರಿಂದ ಈಗಿನ ಟೈಮ್ ನೀವು ಆರೋಗ್ಯವಾಗಿದ್ದರೆ ಮುಂದೆ ನಿಮ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ ಅಂತಂದು ಎಷ್ಟು ಬೆಳಗ್ಗೆಯಿಂದ ಸಾಯಂಕಾಲ 1 ತಿಂಗಳವರೆಗೆ ನೋಡಿ. 1 ತಿಂಗಳು ಅನ್ನೋದಕ್ಕಿಂತ ನಮ್ಮ ಮಂದಿಲಿ 40 ದಿನದ ಮಟನೂ ಇದೇ ಥರ ಮಾಡ್ತಾರೆ. ಬೆಳಗ್ಗೆ 1 ಟೈಮ್ ಸ್ನಾನ, ಬೆಳಗ್ಗೆನೂ ಅರಿಶಿನ, ಮತ್ತು ನೈಟೂ 1 ಟೈಮ್ ಸ್ನಾನ, 1 ಟೈಮ್ ಅರಿಶಿನ. ಈ ಥರ ಎಲ್ಲ ನಮ್ಮ ಹಳ್ಳೀಲಿ ಇದ್ದಂಥ ರೂಢಿ ನೋಡಿ ಮತ್ತು ಪದ್ಧತಿ ನೋಡಿ ಇದು. ಇದನ್ನು ತಪ್ಪದೇ ಮಾಡ್ತಾರೆ. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅಂತೂ ಬಿಡೋದೇ ಇಲ್ಲ. ಯಾವ ರೀತಿ ನೋಡಿ ಅರಿಶಿನ ಅರೋದು, ಅವ್ರಿಗೆ ಬೇಜಾರು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, 2 ಟೈಮ್ ಅರಿಶಿನ ಅರಿತಾರೆ ನೋಡಿ. ಈ ಥರ ಯಾವ ಥರ ರುಬ್ಬೋದು ಮತ್ತು ಅದನ್ನು ಜಜ್ಜೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಆದರೂ ತಪ್ಪದೇನೆ ಮಾಡ್ತಾರಂದರೆ ಒಂದು ಬಾಣಂತಿಯ ಒಂದು ಆರೋಗ್ಯವನ್ನು ಯಾವ ರೀತಿಯಾಗಿ ನಮ್ಮ ಹಳ್ಳಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದರೆ ನೋಡಿ. ಇದನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ ಅನ್ನೋದು. ಇದು ಬಾಣಂತಿಯರಿಗೆ ಒಂದು ನೋವನ್ನು ಕಡಿಮೆ ಮಾಡುವ ಒಂದು ಶಕ್ತಿಯನ್ನು ಹೊಂದಿರುವುದಾಗಿದೆ ನೋಡಿ. ಇದನ್ನು ಯಾವ ರೀತಿ ಅರೆದ್ರು ಅಂದರೆ ನೋಡಿ, ಫುಲ್ ಸಣ್ಣ ಆಗಿದೆ ನೋಡಿ, ಎಷ್ಟು ಮೆತ್ತಗಾಗಿದೆ, ಯಾವ ಥರ ಇದೆ ಅನ್ನೋದು ನೋಡಿ. ಇಲ್ಲಿ ನೋಡಿ, ಈ ಥರ ಅರಿಶಿನವನ್ನು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಿದ್ದಾರೆ ನೋಡಿ. ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಎಣ್ಣೆ ಹಾಕುವುದರಿಂದ ಕೊಬ್ಬರಿ ಎಣ್ಣೆ ಮತ್ತು ಅರಿಶಿನವನ್ನು ಹಾಕಿ ಕುದಿಸ್ತಾರೆ. ಇದನ್ನು ಚೆನ್ನಾಗಿ ಕುದಿಸಿ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು. ಹೊತ್ನಾಗ ನೀರು ಹಾಕ್ಕೊಂಡು ಅರಿತಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ನೀರಿನ ಅಂಶ ಹೋಗಿ ಎಣ್ಣೆ ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಯಾವ ಥರ ಮಿಕ್ಸ್ ಮಾಡಿಕೊಂಡು ಕುದಿಬೇಕು ನೋಡಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿರಿ ಇಲ್ಲಿ ಯಾವ ಥರ ಕುದೀತಿದೆ ನೋಡಿ. ಅದು ಇದನ್ನು ಈ ಥರ ಕುದಿಸಿ ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡಿಕೊಂಡು ಆಮೇಲೆ ಬಾಣಂತಿಗೆ ಇದನ್ನು ಹಚ್ಚಿ ಬಿಸಿನೀರಿನ ಸ್ನಾನ ಮಾಡಿಸುವುದರಿಂದ ಬಾಣಂತಿಯ ಎಲ್ಲ ನೋವುಗಳು, ಮೈಕೈ ನೋವು, ಕಾಲು ನೋವು, ಸಂದು ನೋವು, ಹೆರಿಗೆ ಟೈಮಲ್ಲಿ ಬಂದಂಥ ಎಲ್ಲ ನೋವುಗಳು ಈ ಅರಿಶಿನದಿಂದ ಮಾಯವಾಗುತ್ತೆ.
ನೋಡಿ ಫ್ರೆಂಡ್ಸ್, ಈ ಒಂದು ಹಳ್ಳಿ ಶೈಲಿಯ ಒಂದು ಅರಿಶಿಣದ ಬಾಣಂತಿ ಅರಿಶಿಣದ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ ಮತ್ತು ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾವು ನೆಕ್ಸ್ಟ್ ವಿಡಿಯೋ ಹಾಕಿದರೆ